ಸ್ಮಿತ್ ಸ್ಪಿನ್ನರ್ ಆಗಿ ಆಸ್ಟ್ರೇಲಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದ ಈತ ವಿಶ್ವದ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ಕರೆಸಿಕೊಂಡ್ರು. ಸ್ಟೀವ್ ಸ್ಮಿತ್ ಬ್ಯಾಟಿಂಗ್ಗೆ ಮಾರು ಹೋಗದ ಕ್ರಿಕೆಟ್ ಅಭಿಮಾನಿಗಳೇ ಇಲ್ಲ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ರು. ಆದ್ರೆ ಟೀಂ ಇಂಡಿಯಾ ವಿರುದ್ಧ ಆಸೀಸ್ ಸೋತು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿತ್ತು. ಇದರ ಬೆನ್ನಲ್ಲೇ ಆಸ್ಟ್ರೇಲಿಯಾ ನಾಯಕ ಸ್ಟೀವ್ ಸ್ಮಿತ್ ಫ್ಯಾನ್ಸ್ಗೆ ಶಾಕ್ ಕೊಟ್ರು. ಟೀಂ ಇಂಡಿಯಾ ವಿರುದ್ಧದ ಒಂದು ಸೋಲು ಆಸೀಸ್ ಲೆಜೆಂಡ್ ಒನ್ ಡೇ ಕ್ರಿಕೆಟ್ ಕರಿಯರ್ಗೆ ಫುಲ್ ಸ್ಟಾಪ್ ಇಟ್ಟಿದೆ. ಭಾರತ ವಿರುದ್ಧ ಸೋತ ಬೇಸರದಲ್ಲಿ ಸ್ಟೀವ್ ಸ್ಮಿತ್ ಒನ್ ಡೇ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು. ಸ್ಮಿತ್ ಆಟ ಜೊತೆಗೆ ಅವರ ಲವ್ ಸ್ಟೋರಿ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟಕ್ಕೂ ಸ್ಮಿತ್ ವೈಫ್ ಯಾರು, ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾಗೆ ಸರಿಸಮಾನವಾಗಿ ನಿಲ್ಲುವ ತಂಡ ಅಂದ್ರೆ ಅದು ಆಸ್ಟ್ರೇಲಿಯಾ. ಸ್ಲೆಡ್ಜಿಂಗ್ ಮೂಲಕವೇ ಎದುರಾಳಿ ತಂಡಗಳನ್ನ ಸೋಲಿನ ಸುಳಿಗೆ ಸಿಲುಕಿಸುವ ತಾಕತ್ತು ಆಸೀಸ್ ಆಟಗಾರರಿಗಿದೆ. ಆ ಪಟ್ಟಿಯಲ್ಲಿ ಸ್ಟಾರ್ ಬ್ಯಾಟರ್ ಸ್ಟೀವ್ ಸ್ಮಿತ್ ಹೆಸರು ಕೂಡ ಇದೆ. ಮಾಡರ್ನ್ ಡೇ ಕ್ರಿಕೆಟ್ನ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟರ್ಗಳಲ್ಲಿ ಸ್ಮಿತ್ ಕೂಡ ಒಬ್ರು. ಆದ್ರೆ ಇನ್ಮುಂದೆ ಸ್ಮಿತ್ ಅಬ್ಬರದ ಬ್ಯಾಟಿಂಗ್ ನೋಡೋದಕ್ಕೆ ಆಗಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಸೋಲ್ತಿದ್ದಂತೆ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಇನ್ಮೇಲೆ ಅವರು ಈ ಫಾರ್ಮೆಟ್ನಲ್ಲಿ ಆಡೋದನ್ನ ನೋಡೋಕೆ ಆಗಲ್ಲ. ಸ್ಟೀವ್ ಸ್ಮಿತ್ ಆಟ ಮಾತ್ರವಲ್ಲದೆ ಅವರ ಲೈಫ್ ಜರ್ನಿ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅನ್ನೋ ಮಾತಿನಂತೆ ಸ್ಮಿತ್ ಯಶಸ್ಸಿನ ಹಿಂದೆಯೂ ಲೇಡಿ ಲಕ್ ಇದೆ. ಅದು ಬೇರೆ ಯಾರೂ ಅಲ್ಲ, ಆತನ ಮುದ್ದಿನ ಮಡದಿ ಡ್ಯಾನಿ ವಿಲ್ಲಿಸ್. ಸ್ಟೀವ್ ಸ್ಮಿತ್ನ ಪ್ರತಿ ಏಳು ಬೀಳಿನಲ್ಲಿ ಈಕೆಯ ಸಪೋರ್ಟಿವ್ ಆಗಿರ್ತಾರೆ. ಅಂದ್ಹಾಗೆ ಡ್ಯಾನಿ ಹಾಗೂ ಸ್ಮಿತ್ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅವರ ಲವ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಮಿತ್ ಹೆಂಡತಿ ವೃತ್ತಿಯಲ್ಲಿ ಲಾಯರ್. ಅವರಿಬ್ರು 2011ರಲ್ಲಿ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ಡ್ಯಾನ್ಸ್ ಬಾರ್ನಲ್ಲಿ ಸ್ಮಿತ್ಗೆ ಡ್ಯಾನಿ ಸಿಗ್ತಾರೆ. ಆ ಟೈಮ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಿಗ್ ಬ್ಯಾಶ್ ಲೀಗ್ ನಡೀತಾ ಇತ್ತು. ಈ ವೇಳೆ ಅವರಿಬ್ರು ಫ್ರೆಂಡ್ಸ್ ಆದ್ರು. ಬರ್ತಾ ಬರ್ತಾ ಅವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿತು. ಡ್ಯಾನಿ ಆಗ LLB ಮಾಡ್ತಿದ್ರು. ಸುಮಾರು ವರ್ಷಗಳ ಕಾಲ ಡೇಟಿಂಗ್ ಮಾಡ್ತಾ ಇದ್ರು. ಬಳಿಕ ಸ್ಮಿತ್ ಡ್ಯಾನಿಯನ್ನ ನ್ಯೂಯಾರ್ಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಪೋಸ್ ಮಾಡಿದ್ರು. ಸುಮಾರು 7 ವರ್ಷಗಳ ಕಾಲ ಡೇಟಿಂಗ್ ನಡೆಸ್ತಿದ್ದ ಈ ಜೋಡಿ 2018ರ ಸೆಪ್ಟೆಂಬರ್ 15ರಂದು ಮದುವೆ ಆದ್ರು. ಸ್ಮಿತ್ನ ಪ್ರತಿ ಸಮಯದಲ್ಲೂ ಡ್ಯಾನಿ ನೈತಿಕ ಬೆಂಬಲ ನೀಡ್ತಿದ್ದಾರೆ. ಅದನ್ನ ಸ್ಮಿತ್ ಇಂಟರ್ವ್ಯೂಯಲ್ಲಿ ತುಂಬಾ ಸಲ ಹೇಳ್ಕೊಂಡಿದ್ದಾರೆ. ತನ್ನ ಆಟವನ್ನ ಎಷ್ಟು ಕ್ರಿಟಿಕ್ ಮಾಡಿದ್ರು ತನಗೆ ದೊಡ್ಡ ಸಪೋರ್ಟ್ ಆಗಿ ನಿಲ್ಲೋದು ನನ್ನ ಹೆಂಡತಿ. ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲೂ ಡ್ಯಾನಿ ಸಪೋರ್ಟ್ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಜೋಡಿ ಸದಾ ಖುಷಿಯಾಗಿ ಬಾಳ್ಲಿ ಅನ್ನೋದೇ ಫ್ಯಾನ್ಸ್ ಆಶಯ. ನಮಸ್ಕಾರ.